ಎಸ್ ಮೇಜರ್ ಅಪ್ಡೇಟ್ ಒಂದು ಲಭ್ಯವಾಗ್ತಿದೆ. ಶಾಸಕ ವಿನಯ್ ಕುಲಕರ್ಣಿಗೆ ಈಗ ಕೋರ್ಟ್ ಶಿಕ್ಷೆಯ ಪ್ರಮಾಣವನ್ನ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಕೊಡಲಾಗಿದೆ. ಜನಪ್ರತಿನಿಧಿಯಾಗಿರುವಂತ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. 2016ರ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅನ್ನೋದಾಗಿ ಮೊನ್ನೆಯಷ್ಟೇ ಕೋರ್ಟ್ ಹೇಳಿತ್ತು. ಇದೀಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಪ್ರಕರಣದ ಇತರ ಅಪರಾಧಿಗಳೇನಿದ್ದಾರೆ 17 ಮಂದಿ, ಇವರೆಲ್ಲರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನ ಕೊಡಲಾಗಿದೆ. ಈ ಮೂಲಕವಾಗಿ ಜೀವನ ಪರ್ಯಂತ ಜೈಲಿನ ಕಂಬಿಗಳನ್ನ ಎಣಿಸ್ತಾ ಜೈಲಲ್ಲಿರಬೇಕಾಗಿರುವಂತಹ ಸನ್ನಿವೇಶ ಶಾಸಕ ವಿನಯ್ ಕುಲಕರ್ಣಿಗೆ ಬಂದಿದೆ. ಈಗ 2016ರಲ್ಲಿ ಬಿಜೆಪಿಯ ಮುಖಂಡ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಇವರ ಪಾತ್ರ ಇತ್ತು. ಸುಪಾರಿ ಕೊಟ್ಟಿದ್ರು, ಸಾಕ್ಷ್ಯಗಳನ್ನ ನಾಶ ಮಾಡಿದ್ರು, ಅದರಲ್ಲಿ ಇವರ ಸಂಚಿದೆ ಅನ್ನೋದು ಎಲ್ಲವೂ ಸಾಬೀತಾಗಿ ನಿರಂತರವಾದಂತ ಅಂದ್ರೆ 10 ವರ್ಷಗಳ ನಂತರ ಬರೋಬ್ಬರಿ 2016ರಿಂದ 2026 ಈ ಪ್ರಕರಣ ನಡೆದು 10 ವರ್ಷದ ಈ ಅವಧಿಗೆ ಕೋರ್ಟಿನಲ್ಲಿ ಆದೇಶ ಹೊರಗು ಬಿದ್ದಿದೆ. ನ್ಯಾಯಮೂರ್ತಿಗಳು ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಕಾಯ್ತಿದ್ರು, ಇವತ್ತೇನಾಗುತ್ತೆ, ತೀರ್ಪು ಏನು ಬರುತ್ತೆ, ಅಪರಾಧಿ ಅನ್ನೋದು ಫಿಕ್ಸ್ ಆಗಿತ್ತು. ಆದ್ರೆ ಶಿಕ್ಷೆಯ ಪ್ರಕಟ ಎಷ್ಟರ ಮಟ್ಟಿಗೆ ಇರಬಹುದು ಅನ್ನುವ ಬಹಳ ದೊಡ್ಡ ಮಟ್ಟದ ಕುತೂಹಲ ಇತ್ತು. ಆದ್ರೆ ನಾನಾ ಜನಪ್ರತಿನಿಧಿಗಳನ್ನ ನೋಡಿದ್ವಿ. ಈಗ ದೃಶ್ಯದಲ್ಲಿ ಏನ್ ಗಮನಿಸ್ತಿದ್ದೀವಲ್ಲ, ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯಾಗಿದೆ. 2016ರಲ್ಲಿ ಧಾರವಾಡದ ಜಿಮ್ ಒಂದರಲ್ಲಿ ಭೀಕರವಾಗಿ ಹತ್ಯೆ ಮಾಡಲಾಗುತ್ತೆ ಯುವ ನಾಯಕನನ್ನ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು, ಬಿಜೆಪಿಯ ಮುಖಂಡರಾಗಿದ್ರು. ಅಂದ್ರೆ ರಾಜಕೀಯ ಪ್ರೇರಿತವಾಗಿ ಸ್ವಹಿತಾಸಕ್ತಿಗೋಸ್ಕರ ಹತ್ಯೆ ಮಾಡಿರೋದೊಂದು ಬಹಳ ಸ್ಪಷ್ಟವಾಗಿತ್ತು. ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋಣ ನೋಡಿ. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ಈಗ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನ ಹೊರಗಾಕಿದೆ ನೋಡಿ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ. ವಿನಯ್ ಕುಲಕರ್ಣಿ ಸೇರಿ 16 ಅಪರಾಧಿಗಳು ಯಾರ್ಯಾರಿದ್ದಾರೆ ಎಲ್ಲರಿಗೂ ಶಿಕ್ಷೆ. 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಪ್ರಕರಣದ 19ನೇ ಆರೋಪಿ ಚನ್ನಕೇಶವ್ಗೆ 7 ವರ್ಷ ಜೈಲು ಶಿಕ್ಷೆಯನ್ನ ಕೊಡಲಾಗಿದೆ. ನೋಡಿ, ಈ ಕೇಸಲ್ಲಿ ಟೋಟಲ್ ಇರೋದು 21 ಜನ ಆರೋಪಿಗಳಿದ್ರು. ಆ ಪೈಕಿ 2 ಮಾಫಿ ಸಾಕ್ಷಿಯನ್ನ ಕೊಟ್ಟಿದ್ರು, ಅಂದ್ರೆ ಅಪ್ರೂವಲ್ ಆಗಿದ್ರು ಅವರೇ. ಪ್ರಕರಣದ A1 ಮತ್ತು A17. ನಂತರದಲ್ಲಿ ಈ ಪ್ರಕರಣದ 2 ಆರೋಪಿಗಳಿದ್ರು, A20 ಮತ್ತು A21. ಇವರ ಮೇಲೆ ಯಾವುದೇ ರೀತಿಯಾದಂತ ಬಲವಾದ ವಿಚಾರಗಳಿಲ್ಲ. ಅವರು ನಿರ್ದೋಷಿ ಅಂತ ಕೋರ್ಟ್ ಅವರನ್ನ ಕೈಬಿಡೋ ಕೆಲಸ ಆಯಿತು. ಅದನ್ನು ಹೊರತುಪಡಿಸಿದ್ರೆ ಇನ್ನುಳಿದ 17, ಅದರಲ್ಲಿ 16 ಜನರಿಗೆ ಜೀವಾವಧಿ ಶಿಕ್ಷೆ ಬೋಧಿಸಿದೆ. ನಂತರದಲ್ಲಿ ಒಬ್ಬ ಅಪರಾಧಿಗೆ ಒಂದಿಷ್ಟು ಶಿಕ್ಷೆ ಪ್ರಮಾಣದಲ್ಲಿ ಬದಲಾವಣೆಗಳಾಗಿದೆ. ಇನ್ನುಳಿದ ಎಲ್ಲರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ಕೋರ್ಟ್ ಈ ಮೂಲಕವಾಗಿ ಬಹಳ ಸ್ಪಷ್ಟ. ವಿನಯ್ ಕುಲಕರ್ಣಿಯವರ ರಾಜಕೀಯ ಜೀವನಕ್ಕೆ ಅಂತಿಮ ಚುಕ್ಕಿ ಬಿದ್ದಿದೆ. ಶಾಸಕ ಸ್ಥಾನವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಇನ್ಯಾವ ಶಾಸಕ ಕೂಡ ಅಲ್ಲ, ಒಬ್ಬ ಜನಪ್ರತಿನಿಧಿಯಾಗಿ ತಾನು ಎಂತೆಂತ ಮಣ್ಣು ತಿನ್ನೋ ಕೆಲಸ ಮಾಡಬಹುದು ಅನ್ನೋದಕ್ಕೆ ವಿನಯ್ ಕುಲಕರ್ಣಿಯನ್ನ ನೋಡ್ ಕಲಿಬೇಕು. ತಪ್ಪನ್ನ ಅರ್ಥ ಮಾಡ್ಕೋಬೇಕು. ಜನರು ವೋಟ್ ಹಾಕಿ ಗೆಲ್ಸಿದ್ದಾರೆ, ಜನರ ಸೇವೆ ಮಾಡಬೇಕು. ಆದ್ರೆ ಸಾಯಿಸೋ ಕೆಲಸ ಮಾಡಿ ಕೋರ್ಟ್ ಈಗ ಆದೇಶವನ್ನ ಹೊರಡಿಸಿರೋದು ಇವರಿಗೆ ಜೀವಾವಧಿ ಶಿಕ್ಷೆ. ಹೊರಗಡೆ ಬದುಕೋದಕ್ಕೆ ಇವರು ಅರ್ಹರಲ್ಲ. ಕೊಲೆ ಪ್ರಕರಣದಲ್ಲಿ ಇವರ ಪಾತ್ರ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳು ಸಾಬೀತಾಗಿ
ಶಾಸಕ ಸ್ಥಾನದಿಂದ ಅನರ್ಹರಾಗ್ತಾರೆ. ಈಗ ಅದಕ್ಕೂ ಕೂಡ ಸೂಚನೆಯನ್ನ ಕೊಡುತ್ತೆ. ಸಾಮಾನ್ಯವಾಗಿ 2ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಜೈಲು ಶಿಕ್ಷೆ ಯಾರಿಗಾದರೂ ಸಿಕ್ಕಿದ್ರೆ ಅಂದ್ರೆ ಜನಪ್ರತಿನಿಧಿಗಳಿಗೆ ಅಂತವರ ಶಾಸಕ ಸ್ಥಾನ ಅನರ್ಹ ಆಗುತ್ತೆ. ಡಿಸ್ಕ್ವಾಲಿಫಿಕೇಶನ್ ಆಫ್ MLA. ಅದೇ ರೀತಿಯಾಗಿ ವಿನಯ್ ಕುಲಕರ್ಣಿ ಅವರು ಶಾಸಕ ಸ್ಥಾನ ಕಳ್ಕೊಂತಿದ್ದಾರೆ. ಈ ಕೊಲೆ ಕೇಸ್ ಆಯ್ತಲ್ಲ 2016ರಲ್ಲಿ. ಆಗ ಅದೇ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿದ್ರು. ಅಂದ್ರೆ ಮಾಜಿ ಸಚಿವರು. ತಾನು ಸಚಿವನಾಗಿದ್ದಂತ ಸಂದರ್ಭದಲ್ಲಿ, ಶಾಸಕರಾಗಿ ಜನರ ಸೇವೆ ಮಾಡ್ತಿದ್ದ ಸಂದರ್ಭದಲ್ಲಿ ಒಬ್ಬ ಯುವ ನಾಯಕನನ್ನ, ಬಿಜೆಪಿಯ ಮುಖಂಡನನ್ನ, ಯೋಗೇಶ್ ಗೌಡನನ್ನ ಹತ್ಯೆ ಮಾಡ್ತಾರೆ. ಆ ಹತ್ಯೆ ಪ್ರಕರಣದಲ್ಲಿ ಇವರ ಪಾತ್ರ ಇರುತ್ತೆ, ಸಂಚು ರೂಪಿಸಿದ್ರು, ಅವೆಲ್ಲವೂ ಕೂಡ ಸಾಬೀತಾಗುತ್ತೆ. ನಿರಂತರ 10 ವರ್ಷಗಳ ಕಾಲ ಈ ಪ್ರಕರಣದ ತನಿಖೆ ನಡೆಯುತ್ತೆ. ಆರಂಭಿಕವಾಗಿ ಸ್ಥಳೀಯ ಪೊಲೀಸರ ಹೆಗಲಲ್ಲಿರುತ್ತೆ ಈ ಕೇಸು. ನಂತರ ಅಲ್ಲೂ ಕೂಡ ಸಾಕ್ಷ್ಯ ನಾಶ, ಪ್ರಕರಣದ ದಾರಿ ತಪ್ಪಿಸುವ ಕೆಲಸ ಆಯ್ತು ಅನ್ನೋದಿರುತ್ತೆ. ನಿರಂತರವಾದಂಥ ತನಿಖೆ, CBI ಅಂಗಳ ಎಲ್ಲವನ್ನ ತಲುಪಿ 10 ವರ್ಷಗಳ ನಂತರ ಮಹತ್ವದ ತೀರ್ಪೀಗ ಹೊರಬಂದಿದೆ. ಜನಪ್ರತಿನಿಧಿಗಳ ಕೋರ್ಟಿಂದ ಹೊರಬಂದಿರುವ ತೀರ್ಪಿದು. ಈ ಪ್ರಕರಣದಲ್ಲಿ ಅಪರಾಧಿ ಇನ್ನು ಮುಂದೆ ಜೈಲುವಾಸಿ. 2 ಬಾರಿ ಈ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು. ಆರಂಭಿಕವಾಗಿ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸಿದ್ರು ಓರ್ವ ವಿಚಾರಣಾಧೀನ ಕೈದಿಯಾಗಿ. ನಂತರದಲ್ಲಿ ಬೆಂಗಳೂರಿನಲ್ಲಿರುವಂತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು. ಜೈಲಿನಲ್ಲಿ ಮುದ್ದೆ ತಿನ್ನೋ ಕೆಲಸ ಮಾಡ್ತಿದ್ರು. ತದನಂತರ ಸುಪ್ರೀಂ ಕೋರ್ಟಿನ ಅಂಗಳಕ್ಕೆ ಹೋಗ್ತಾರೆ. ಅಲ್ಲೂ ಕೂಡ ಬೇಲ್ ಪಡ್ಕೊಂಡು ಆಚೆ ಬರ್ತಾರೆ. ಬಟ್ ಈ ಪ್ರಕರಣದ ತನಿಖೆ ನಿರಂತರವಾಗಿ ಸಾಗ್ತಾನೆ ಇತ್ತು. ಆ ನಿಟ್ಟಿನಲ್ಲಿ ಪ್ರಕರಣದ 15ನೆಯ ಆರೋಪಿಯಾಗಿದ್ರು. ಇನ್ನು ಮುಂದೆ ಆರೋಪಿಯಲ್ಲ, ಅಪರಾಧಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಜೈಲಲ್ಲೇ ಇರಬೇಕು, ಶಾಸಕ ಸ್ಥಾನ ಇಲ್ಲ, ಎಲ್ಲವನ್ನ ಕಳ್ಕೊಂಡಿದ್ದಾರೆ. ಮಾಡಿದ ತಪ್ಪಿಗೆ ನೀರು ಕುಡಿಲೇಬೇಕೀಗ. ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡಿದ್ದಾರೆ. ಒಂದು ಜೀವ ತೆಗೆಯೋದು. ಬದುಕಿ ರಾಜಕೀಯ ಕನಸುಗಳನ್ನ ಕಂಡಿದ್ದಂತ ಒಬ್ಬ ಯುವ ನಾಯಕ ಆಗಿದ್ರು. ಆ ಪ್ರಕರಣದಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನ ಒಳಗೊಂಡು ತನ್ನ ತಪ್ಪು ಅನ್ನೋದು ಕೋರ್ಟ್ ಸಾಬೀತುಪಡಿಸಿದೆ. ಅಪ್ಡೇಟ್ಸ್ ಇದೆ. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆದೇಶ ಆಚೆ ಬಂದಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗ್ಬಿಟ್ಟಿದ್ದಾರೆ. 16 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡೋದಕ್ಕೆ ಕೋರ್ಟ್ ಆದೇಶಿಸಿದೆ. ಯೋಗೇಶ್ ಗೌಡ ಮಕ್ಕಳಿಗೆ ನೀಡೋದಕ್ಕೆ ಸೂಚನೆಯನ್ನ ಕೊಟ್ಟಿರೋದು. ಪರಿಹಾರ ನೀಡುವಂತೆ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಇದು ಯೋಗೇಶ್ ಗೌಡ ಅವರ ಮಕ್ಕಳಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಇದು. ಕೋರ್ಟ್ ಡೈರೆಕ್ಷನ್ ಅನ್ನ ಕೊಟ್ಟಿದೆ. ಒಂದು, ಈ ಕೇಸಿನ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಆರಂಭಿಕವಾಗಿ ಹತ್ಯೆಗೆ ಒಳಗಾಗಿರುವಂತ ಯೋಗೇಶ್ ಗೌಡ ಅವರ ಪತ್ನಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಇದೆ ಅಂತ ಸಾರಿ ಹೇಳಿದ್ರು. ನನ್ನ ಪತಿಯನ್ನ ಹತ್ಯೆ ಮಾಡೋದ್ರಲ್ಲಿ ವಿನಯ್ ಕುಲಕರ್ಣಿಯ ಪಾತ್ರ ಇದೆಯಂತೆ. ಆದ್ರೆ ಮುಂದುವರಿದ ಬೆಳವಣಿಗೆಯಲ್ಲಿ ಅವರ ಪತ್ನಿಯು ಕೂಡ ಒಂದು ಯೂ ಟರ್ನ್ ಕೊಡುವಂತ ಸ್ಟೇಟ್ಮೆಂಟ್ ಹೊಡಿತಾರೆ. ಇದರಲ್ಲಿ ವಿನಯ್ ಕುಲಕರ್ಣಿಯ ಪಾತ್ರ ಇಲ್ಲ ಅಥವಾ ಅದರಿಂದ ಹಿಂದೆ ಸರಿಯೋ ಕೆಲಸ ಆಗುತ್ತೆ. ತದನಂತರದಲ್ಲಿ ಈ ಕೇಸಿನ ಮಹತ್ವದ ಬೆಳವಣಿಗೆ, ಅವರೆಲ್ಲರ ಆರೋಪಗಳೇನಿತ್ತು ಆರೋಪಗಳು ಸಾಬೀತಾಯಿತು. ಅಪರಾಧಿಗಳಾದ್ರೂ ಜೀವಾವಧಿ ಶಿಕ್ಷೆಯ ಪ್ರಕಟ ಆಗಿದೆ. 16 ಲಕ್ಷ ರೂಪಾಯಿ ಪರಿಹಾರ ಹತ್ಯೆಗೆ ಒಳಗಾಗಿರುವಂತ ಯೋಗೇಶ್ ಗೌಡ ಅವರ ಮಕ್ಕಳಿಗೆ. ಅದು ಬಹಳ ಸ್ಪೆಸಿಫಿಕ್, ಅರ್ಥ ಮಾಡ್ಕೋಬೇಕು ನಾವು. ಮಕ್ಕಳಿಗೆ ಪರಿಹಾರ ಕೊಡೋದು, ಕುಟುಂಬಕ್ಕೆ ಪರಿಹಾರ ಕೊಡೋದು ಅಥವಾ ಪತ್ನಿಗೆ ಪರಿಹಾರ ಕೊಡೋದ್ರಲ್ಲಿ ಒಂದಿಷ್ಟು ಡಿಫರೆನ್ಸಸ್ಗಳು ಬರುತ್ತೆ. ಬಟ್ ಇಲ್ಲಿ ಈಗ ಹತ್ಯೆಯಾಗಿರುವಂತ ಯೋಗೇಶ್ ಗೌಡ ಅವರ ಮಕ್ಕಳಿಗೆ ಕೋರ್ಟ್ 16 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು. ಒಬ್ಬ ಯಂಗ್ ಲೀಡರ್ ಆಗಿರ್ತಾರೆ, ಸಾಕಷ್ಟು ಕನಸುಗಳನ್ನ ಹೊಂದಿದ್ರು, ರಾಜಕೀಯವಾದಂಥ ಬೆಳವಣಿಗೆಗಳಾಗ್ತಿತ್ತು. ಇಂಥ ಸಂದರ್ಭದಲ್ಲೇ ರಾಜಕೀಯ ದುರುದ್ದೇಶಗಳಿಂದಲೇ ಬೆಳೀತಾರೆ, ಟಕ್ಕರ್ ಕೊಡ್ತಾರೆ. ಎಷ್ಟರ ಮಟ್ಟಿಗಂತಂದ್ರೆ ಆ ರೀತಿಯ ಗೆದ್ದಿದ್ರು, ಅಂತ ಫೈಟ್ ಇತ್ತು. ಈಗ ಅವ್ರ ಮಕ್ಕಳಿಗೆ ಒಂದು 16 ಲಕ್ಷ ರೂಪಾಯಿ ಪರಿಹಾರ ಕೊಡುವಂತ ಕೆಲಸಕ್ಕೆ ಕೋರ್ಟ್ ಕೂಡ ಡೈರೆಕ್ಷನ್ಸ್ಗಳನ್ನ ಕೊಟ್ಟಿದೆ. ಆ ಮೂಲಕವಾಗಿ ವಿನಯ್ ಕುಲಕರ್ಣಿ ಅವರು ಮೊನ್ನೆಯಿಂದನೇ ಯಾವಾಗ ಅಪರಾಧಿ ಅನ್ನೋದು ಪ್ರೂವ್ ಆಯಿತು, ಜೈಲಿಗೆ ಕರ್ಕೊಂಡು ಹೋದ್ರು. ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಸೆಲ್ ಅಂತ ಇದೆ. ಅಲ್ಲಿ ಬ್ಯಾರಕ್ಗಳು ಬೇರೆ ಬೇರೆ ಇರುತ್ತೆ. ಆ ಕ್ವಾರಂಟೈನ್ ಸೆಲ್ ಏನಿದೆ, ಕೋವಿಡ್ ಟೈಮಲ್ಲೆಲ್ಲ ಮಾಡಿಟ್ಕೊಂಡಿದ್ರು, ಅದೇ ಸೆಲ್ನಲ್ಲಿ ಇದ್ರಂತೆ. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಅಂತೆ, ಒದ್ದಾಡ್ತಿದ್ರಂತೆ, ಊಟ ತಿಂಡಿ ಮಾಡಿಲ್ಲ. ಅವರು ಕುಟುಂಬಿಕರೆಲ್ಲ ಕೋರ್ಟ್ ಆವರಣದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಮೊನ್ನೆವರೆಗೂ ಕಣ್ಣೀರಾಗ್ತಿದ್ದಾರೆ. 10 ವರ್ಷಗಳಿಂದ ನ್ಯಾಯಕ್ಕೋಸ್ಕರ ಯೋಗೇಶ್ ಗೌಡ ಕುಟುಂಬ ಕಣ್ಣೀರಾಗ್ತಿತ್ತು. ಮನೆಯ ಮಗನನ್ನ ಕಳ್ಕೊಂಡು ಅಳ್ತಾ ಇದ್ರು. ಮಕ್ಕಳು ಅನಾಥ ಭಾವವನ್ನ ಅನುಭವಿಸ್ತಾ ಇದ್ರು.
ಆದ್ರೆ ನಿರಂತರವಾದಂತ ಶ್ರಮಕ್ಕೆ, ಕಾನೂನು ಹೋರಾಟಕ್ಕೆ ಇವತ್ತು ನ್ಯಾಯ ಸಿಕ್ಕಿದೆ. ಸತ್ಯಮೇವ ಜಯತೆ ಅಂತ ಮೊನ್ನೆ ಬಿಜೆಪಿಯು ಕೂಡ ಅಧಿಕೃತವಾಗಿ ತನ್ನ ಪೋಸ್ಟ್ ಅನ್ನ ಹಂಚಿಕೊಂಡಿತ್ತು. ಕಾರಣ ಬಿಜೆಪಿಯ ಮುಖಂಡ ಆಗಿದ್ರು, ಬಿಜೆಪಿಯ ನಾಯಕನಾಗಿದ್ರು, ಬಹಳಷ್ಟು ರಾಜಕೀಯ ಕನಸುಗಳನ್ನ ಹೊತ್ಕೊಂಡಿದ್ರು ಯೋಗೇಶ್ ಗೌಡ. ಆದ್ರೆ ಅಂತ ಸಂದರ್ಭದಲ್ಲಿ ಅವರನ್ನ ಸಾಯಿಸುವಂತ ಕೆಲಸ ಆಯ್ತು. ಜಿಮ್ಗೆ ಹೋಗಿ ಬರ್ತಿದ್ರು, ಅದೇ ಆವರಣದಲ್ಲಿ ಇಡೀ ಧಾರವಾಡ ಬೆಚ್ಚಿ ಬಿದ್ದಂತ ಕೇಸ್ ಇದು. ಆರೋಪ ಪ್ರತ್ಯಾರೋಪ ರಾಜಕೀಯ ಅನೇಕ ಸ್ವರೂಪ ಪಡ್ಕೊಂಡಿತ್ತು. 10 ವರ್ಷದ ಕಾನೂನು ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಬಲಿಷ್ಠ, ದುಡ್ಡಿದೆ ರಾಜಕಾರಣಿ, ನಾವು ಮಾಡಿದ್ದೆಲ್ಲ ನಡೆಯುತ್ತೆ ಅನ್ನುವಂಥ ರಾಜಕಾರಣಿಗಳಿಗೆ ಇಂಥ ಪ್ರಕರಣ ಸಾಕ್ಷಿ. ಇದು ಶಾಸಕರಾಗಿದ್ಕೊಂಡೆ ಈಗ ಜೈಲಿನಲ್ಲಿ ಮುದ್ದೆ ತಿನ್ನಬೇಕು, ಬೇರೆ ಆಪ್ಷನ್ ಇಲ್ಲ. ಯಾವುದೇ ಐಷಾರಾಮಿ ಟ್ರೀಟ್ಮೆಂಟ್ ಇಲ್ಲ. ಪ್ರಜ್ವಲ್ ರೇವಣ್ಣ ಪ್ರಕರಣವೇ ಜನಪ್ರತಿನಿಧಿಗಳಿಗೆ, ಯಾಕಂತಂದ್ರೆ ಜನರು ಓಟ್ ಹಾಕಿ ಗೆದ್ದು ಜನ ಸೇವೆ ಮಾಡ್ತೀವಿ, ನಿಮಗೆ ಸೇವೆ ಮಾಡ್ತೀವಿ ಅಂತ ಮನೆ ಬಾಗಿಲಿಗೆ ಬಂದು ಕೈ ಮುಗಿದು ಓಟ್ ಹಾಕಿಸ್ಕೊಂಡು ಗೆದ್ದಂತ ಜನಪ್ರತಿನಿಧಿಗಳು ಮಣ್ಣು ತಿನ್ನೋ ಕೆಲಸ ಮಾಡಿದ್ರೆ ಇಂಥ ಶಿಕ್ಷೆ ನಮಗೆ ಕಟ್ಟಿಟ್ಟ ಬುತ್ತಿ. ಕಾನೂನಿನ ಮುಂದೆ ಎಲ್ಲರೂ ತಲೆ ಬಾಗಬೇಕು, ನಮಗೆ ಯಾವುದೇ ರೀತಿಯಾದಂಥ ನಿಮಗೆ ಅನುಕೂಲಗಳಾಗಲ್ಲ ಅನ್ನೋದಕ್ಕೆ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ. ಜನಪ್ರತಿನಿಧಿಗಳ ಕೋರ್ಟಿನ ಆದೇಶ ಯೋಗೇಶ್ ಗೌಡ ಕುಟುಂಬಕ್ಕೆ ಒಂದು ರೀತಿ ನೆಮ್ಮದಿಯ ಭಾವವನ್ನು ಇವತ್ತು ಕೊಟ್ಟು ಬಿಟ್ಟಿದೆ. ಮಕ್ಕಳಿಗೆ 16 ಲಕ್ಷ ರೂಪಾಯಿ ಪರಿಹಾರ, ಜೊತೆಯಲ್ಲಿ ಈ ಇತರ ಉಳಿದಂಥ ಈ 16 ಜನ ಆರೋಪಿಗಳು ಯಾರು ಬರ್ತಾರೆ, ಒಬ್ಬರಿಗೆ ಜೀವಾವಧಿ ಶಿಕ್ಷೆ ಇಲ್ಲ. ಒಂದು ಕೊಂಚ ಬದಲಾವಣೆಗಳು ಮಾಡಿದ್ದಾರೆ. ಯಾಕಂತಂದ್ರೆ ಅವರು ಪಾತ್ರದ ಮೇಲೆ ಹೋಗುತ್ತೆ. ಅವ್ರು ಏನು ಕೆಲಸ ಮಾಡಿದ್ರು ಈ ಕೊಲೆಯ ಪ್ರಕರಣದಲ್ಲಿ, ಅವರ ಚಾರ್ಜ್ ಫ್ರೇಮ್ ಏನು, ಸುಪಾರಿ ಕೊಟ್ಟಿದ್ದು ಯಾರು, ಹೋಗಿ ಹತ್ಯೆ ಮಾಡಿದ್ದು ಯಾರು, ಆ ಡ್ರೈವರ್ ಆಗಿ ಅವತ್ತಿದ್ದಿದ್ದು ಯಾರು, ಹೀಗೆ ಎಲ್ಲ ಎಂಬುದಲ್ಲಿ ಹೋಗುತ್ತೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಹೈಕೋರ್ಟಿನ ವಕೀಲರಾಗಿರುವಂತ ಪ್ರಕಾಶ್ ಶೆಟ್ಟಿ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ಈಗ ಅಪರಾಧಿ ಅನ್ನೋದು ಮೊನ್ನೆ ಗೊತ್ತಾಗಿತ್ತು, ವಿನಯ್ ಕುಲಕರ್ಣಿ. ಈಗ ಸಾಮಾನ್ಯವಾಗಿ ಆತನಿಗೆ ಜೀವಾವಧಿ ಶಿಕ್ಷೆ. ಈ ಜೀವಾವಧಿ ಶಿಕ್ಷೆ ಅಂತಂದ್ರೆ ಹೆಂಗೆ, ಮತ್ತೀಗ ಅವರಿಗೆ ಬೇಲ್ ಪಡ್ಕೊಳ್ಳುವಂತ ಅವಕಾಶಗಳು ಹೈಯರ್ ಕೋರ್ಟ್ಸಿಗೆ ಹೋಗ್ಬೋದಾ, ಶಾಸಕ ಸ್ಥಾನ ಇಮಿಡಿಯೇಟ್ ಆಗಿ ರದ್ದಾಗುತ್ತೆ, ಏನ್ ಸರ್ ಈಗ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಈಗ ಜೀವಾವಧಿ ಶಿಕ್ಷೆ ಅಂತಂದ್ರೆ ಮುಂಚೆ ನಾವು ಹಿಂದೆ ಏನು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ರು ಅಂತಂದ್ರೆ 14 ವರ್ಷ ಅನ್ನೋದಾಗಿ. ಆದ್ರೆ ಈಗ ಅದನ್ನ ಸುಪ್ರೀಂ ಕೋರ್ಟ್ ಕ್ಲಾರಿಫೈ ಮಾಡಿದೆ. ಜೀವಾವಧಿ ಶಿಕ್ಷೆ ಅಂತಂದ್ರೆ ಯಾರ ಆರೋಪಿ ಇದ್ದಾನೆ, ಅಪರಾಧಿ, ಅವನು ಜೀವಂತವಾಗಿ ಇರುವ ತನಕ ಅಂತ. ಅದರ ಮಧ್ಯದಲ್ಲಿ ಏನಾದ್ರು ಸನ್ನಡತೆಯ ಆಧಾರದ ಮೇಲೆ ಅವನನ್ನ ಈಚೆ ಬಿಡಬಹುದು, ಅದು ಬೇರೆ ವಿಚಾರಗಳು. ಆಮೇಲೆ ಇನ್ನೊಂದು ವಿಚಾರ, ಅವ್ರು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಾ ಅಂತ. ಹೋಗಬಾರದು ಅಂತ ಇಲ್ಲ, ಅವ್ರು ಸುಪ್ರೀಂ ಕೋರ್ಟ್ ಅಲ್ಲ, ಹೈಕೋರ್ಟಿಗೆ ಒಂದು ಚಾನ್ಸ್ ಇದೆ, ಹೈಕೋರ್ಟಿಗೆ ಹೋಗ್ಬಹುದು. ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟಿಗೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ ನಲ್ಲಿ ಅವ್ರು ಹೋಗಿ ಈ ಏನು ಜೀವಾವಧಿ ಶಿಕ್ಷೆ ಆಗಿದೆ ಅದನ್ನ ಅವರು ಸ್ಟೇ ಕೇಳಬಹುದು. ಮತ್ತೆ ಹಾಗೇನೆ ಸೈಮಲ್ಟೇನಿಯಸ್ ಆಗಿ ಅವರಿಗೆ ಬೇಲ್ ಕೂಡ ಅಪ್ಲೈ ಮಾಡಬಹುದು. ಆದ್ರೆ ಆ ಸ್ಟೇ ಮಾಡೋದು ಮತ್ತೆ ಅವರಿಗೆ ಬೇಲ್ ಕೊಡುವಂತದ್ದು ಹೈಕೋರ್ಟಿನ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಯಾಕಂತಂದ್ರೆ ಇದೊಂದು ತುಂಬಾ ಸೀನಿಯಸ್ ಅಫೆನ್ಸ್. ಮರ್ಡರ್ ಮಾಡುವಂತದ್ದು ಒಬ್ಬ ಏನು MLA ಆಗಿ, ಈ MLA ಆಮೇಲೆ ಮಿನಿಸ್ಟರ್ ಆಗಿ ಇಂತ ಒಂದು ಸಾಂವಿಧಾನಿಕ ಪೊಸಿಷನ್ ನಲ್ಲಿ ಇದ್ಕೊಂಡು ತನ್ನ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಇಂತ ಒಂದು ಮರ್ಡರ್ ಮಾಡ್ತಾರಂತಂದ್ರೆ ಅದು ಈಗ ನ್ಯಾಯಾಲಯದಲ್ಲಿ ಪ್ರೂವ್ ಆಗಿರೋದ್ರಿಂದ ಇವರು ಹೈಕೋರ್ಟಿಗೆ ಹೋಗ್ಬಾರ್ದು ಅನ್ನುವಂಥದ್ದಿಲ್ಲ, ಹೈಕೋರ್ಟಿಗೆ ಹೋಗ್ಬಹುದು. ಆದ್ರೆ ಹೈಕೋರ್ಟ್ ನಲ್ಲಿ ಬೇಲ್ ಕೊಡುವಂತದ್ದು, ಸ್ಟೇ ಕೊಡುವಂತದ್ದು ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಸ್ಟೇ ಆಯ್ತು ಅಂತಂದ್ರೆ ಆವಾಗ ಇವ್ರದ್ದು ಶಾಸಕ ಸ್ಥಾನ ಅನ್ನುವಂಥದ್ದು ರದ್ದಾಗುವಂತದ್ದಿಲ್ಲ. ಸ್ಟೇ ಆಗಲಿಲ್ಲ ಆವಾಗ ಇವ್ರದಲ್ಲಿ ರದ್ದಾಗತ್ತೆ. ಹೌದೌದು. ಈಗ ಸ್ಟೇಗೆ ಇವರಿಗೆ ಅಪ್ಲೈ ಮಾಡೋದಕ್ಕೆ ಏನಾದ್ರು ಅವಧಿ ಗಡುವು ಏನಾದ್ರು ಇದೆಯಾ, ಅಥವಾ ಇಮಿಡಿಯೇಟ್ ಆಗಿ ಆದೇಶವನ್ನ ಪ್ರಶ್ನೆ ಮಾಡಿ ಸಲ್ಲಿಸಬಹುದಾ ಅಂತ, ಏನಾದ್ರು ಟೈಮ್ ಪೀರಿಯಡ್ ಏನಾದ್ರು ಇದೆಯಾ ಅಂತ? ಹೌದು, ಟೈಮ್ ಪೀರಿಯಡ್ ಅಂತಂದ್ರೆ ಇವರು ಇಲ್ಲಿಂದ 60 ದಿವಸದೊಳಗಡೆ ಹೋಗ್ಬಹುದು ಹೈಕೋರ್ಟಿಗೆ. ಅದಕ್ಕೆ ಯಾಕಂತಂದ್ರೆ ಇವ್ರಿಗೆ ಇವಾಗ ಏನು ಜಡ್ಜ್ಮೆಂಟ್ ಆಗಿದೆ ಆ ಜಡ್ಜ್ಮೆಂಟ್ ಫ್ರೀ ಕಾಪಿ ಕೊಡ್ತಾರೆ. ಆ ಫ್ರೀ ಕಾಪಿ ಸಿಕ್ಕಿದ ನಂತರ ಅಲ್ಲಿಂದ ಮತ್ತೆ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಈ 60 ದಿವಸ ಅನ್ನುವಂತ ಸ್ಟಾರ್ಟ್ ಆಗೋದು ಇವತ್ತಿಂದ. ಯಾಕಂತಂದ್ರೆ ನಿನ್ನೆ ಇವರಿಗೆ ಹಿಯರಿಂಗ್ ಆನ್ ಸೆಂಟೆನ್ಸ್ ಅಂತ ಇತ್ತು. ಆ ಪ್ರಕಾರ ಇವರ ವಕೀಲರುಗಳು ಅಲ್ಲಿ ಯಾವ ಶಿಕ್ಷೆಯ ಪ್ರಮಾಣವನ್ನ ಹೇಗೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಅವರು ಆಪ್ಷನ್ ಮಾಡಿರ್ತಾರೆ. ಅದನ್ನ ನೋಡಿ ಇವತ್ತು ನ್ಯಾಯಾಧೀಶರು
ಶಿಕ್ಷೆಯನ್ನ ಪ್ರಕಟ ಮಾಡಿರ್ತಾರೆ. ಹಾಗಾಗಿ ಇವತ್ತಿಂದ 60 ದಿವಸ ಸ್ಟಾರ್ಟ್ ಆಗತ್ತೆ ಅವ್ರಿಗೆ. ಹೌದು, ಒಂದು ವೇಳೆ ಅವ್ರಿಗೆಲ್ಲಾದ್ರೂ 60 ದಿವಸದ ನಂತರ ಅವ್ರಿಗೆ ಹೋಗಬಾರ್ದು ಅಂತ ಇಲ್ಲ. 60 ದಿವಸದ ನಂತರ ಕೂಡ ಹೋಗ್ಬೋದು, ಆದ್ರೆ ಕಂಡೋನೇಷನ್ ಡಿಲೇ ಅಪ್ಲಿಕೇಶನ್ ಹಾಕೋಬೇಕಾಗತ್ತೆ. ಯಾಕೆ ಈ ಅಪೀಲ್ ಮಾಡೋದು ತಡ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ನಾವು A1, A2, A5 ಹಿಂಗೆಲ್ಲ ನೋಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಈ ಪ್ರಕರಣದಲ್ಲಿ ಈಗ ಆಲ್ಮೋಸ್ಟ್ 16 ಜನ ಅಪರಾಧಿಗಳಿಗೂ ಕೂಡ ಜೀವಾವಧಿ ಶಿಕ್ಷೆ ಬಿಟ್ಟಿದೆ. ಅದು ಹೆಂಗೆ ಅದನ್ನ ಗಮನಿಸ್ತಾರೆ ಜಡ್ಜ್ ಅಂತ ಅಂದ್ರೆ ಸರ್? ನಾನು ಮೊನ್ನೆನೆ ಕೂಡ ಹೇಳಿದ್ದೇನೆ, ಸೇಲಿಂಗ್ ಆನ್ ದ ಸೇಮ್ ಬೋಟ್. ಒಂದು ದೋಣಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ಮುಂದೆ ಕೂತಿರೋನು ಅನ್ನುವಂಥದ್ದು ಬರೋದಿಲ್ಲ. ಎಲ್ರು ದೋಣಿ ಮುಳುಗಿದಾಗ ಎಲ್ರು ಮುಳುಗೋಗುವಂತದ್ದೇ. ಅಂತ ಸಂದರ್ಭದಲ್ಲಿ ಇಲ್ಲಿ ಯಾರೋ ಇಬ್ರು ಹೋಗಿ ಅವನನ್ನ ಹೊಡೆದಿರ್ಬೋದು, ಅಥವಾ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ, 6 ಜನ ಹೋಗಿ ಹೊಡಿತಾರೆ. ಅಂದ್ರೆ 6 ಜನ ಹೊಡೆದಿರೋದ್ರಲ್ಲಿ ಆ ವ್ಯಕ್ತಿ ಸಾಯೋದಿಲ್ಲ. ಯಾರಾದ್ರೂ ಒಬ್ಬ ಹೊಡೆದಿರ್ತಕ್ಕಂತ ಒಂದು ಏಟಿಗೆ ಅದು ಬೀಳಬಾರದ ಜಾಗಕ್ಕೆ ಬಿದ್ದಾಗ ಅವ್ನು ಸತ್ತೋಗಿರ್ತಾನೆ ಅಂತ ಇಟ್ಕೊಳ್ಳಿ. ಆಗ ಈ ಒಂದು ಇದರಲ್ಲಿ ನಾನು ಹೊಡೆದಿರೋದ್ರಲ್ಲಿ ಅವ್ನು ಸಾಯ್ಲಿಲ್ಲ, ಇಂಥವ್ನು ಹೊಡೆದಿರೋದ್ರಲ್ಲಿ ಸತ್ತಿದ್ದಾನೆ ಅನ್ನೋದು ಬರೋದಿಲ್ಲ. 6 ಜನ ಸೇರಿ ನಡೆಯೋದ್ರಿಂದ 6 ಜನ ಸಮಾನವಾದ ಶಿಕ್ಷೆನ ಅನುಭವಿಸಬೇಕಾಗತ್ತೆ. ಎಸ್, ಥ್ಯಾಂಕ್ ಯು ಸರ್, ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ. ಸದ್ಯ ನಾವು ಇಷ್ಟೊತ್ತು ಕೇಳ್ತಾ ಇದ್ವಿ, ಹೈಕೋರ್ಟ್ ವಕೀಲರು ಹೇಳ್ತಾ ಇದ್ರು, ನೋಡಿ ಜೀವಾವಧಿ ಶಿಕ್ಷೆ ಅಂದರೆ ಜೀವನ ಪರ್ಯಂತ ಅಂದರೆ ಸಾಯೋವರೆಗೂ ಕೂಡ ಸುಪ್ರೀಂ ಕೋರ್ಟ್ ತನ್ನ ಅನೇಕ ವರ್ಡಿಟ್ಗಳಲ್ಲೂ ಕೂಡ ಇದನ್ನು ಇಂಟರ್ಪ್ರಿಟ್ ಮಾಡಿತ್ತು. ಅಂದರೆ ಅವ್ರು ಸಾಯೋವರೆಗೂ ಕೂಡ ಆ ಶಿಕ್ಷೆಗೆ ಒಳಗಾಗಬೇಕು ಅಂತ. ಹಾಗಂತ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆನೇ ಇದಕ್ಕೆ ತಲೆಬಾಗಬೇಕ ಇಲ್ಲ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಹೊರಗೆ ಬಂದಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಬಂದಿರುವಂಥ ಆದೇಶವನ್ನು ಪ್ರಶ್ನೆ ಮಾಡಿ ಇವರು ಹೈಕೋರ್ಟಿಗೆ ಹೋಗ್ಬೋದು. ಹೈಕೋರ್ಟಿಗೆ ಹೋಗೋದಕ್ಕೆ ಆಪ್ಷನ್ಸ್ ಇದೆ. ಅಂದರೆ 60 ದಿನಗಳ ಒಂದು ಟೈಮ್ ಬೌಂಡ್ ಇರುತ್ತೆ, ತದನಂತರದಲ್ಲಿ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಯಾಕೆ ಏನು ಅಂತ ಒಂದಿಷ್ಟು ಸಮಜಾಯಿಷಿಗಳನ್ನ ಕೊಡಬೇಕಾಗಿರುತ್ತೆ. ಹಾಗಾಗಿ ಸಹಜವಾಗಿಯೇ ಇಂಥ ಕೇಸ್ನಲ್ಲಿ ಮತ್ತೆ ಹೈಯರ್ ಕೋರ್ಟ್ಸ್ಗಳಿಗೆ, ಹೈಕೋರ್ಟ್ ಇರ್ಬೋದು, ನಂತರದಲ್ಲಿ ಸುಪ್ರೀಂ ಕೋರ್ಟಿಗೂ ಕೂಡ ಇವರು ಕದ ತಟ್ಟಬಹುದು. ಬಟ್ ಅನೇಕ ಇಂಥ ಕೇಸ್ ನೋಡಿದಾಗ ಲೋವರ್ ಕೋರ್ಟ್ಸ್ಗಳಲ್ಲಿ ಯಾವ ಒಂದು ತೀರ್ಪು ಬಂದಿರುತ್ತೆ ಅದನ್ನೇ ಎತ್ತಿ ಹಿಡಿಯುವಂಥ ಸಾಧ್ಯತೆ ಕೂಡ ಬಹುತೇಕ ಜಾಸ್ತಿ ಇರುತ್ತೆ. ತಮ್ಮೇಲಿರುವಂತಹ ಆರೋಪಗಳು ಸತ್ಯ, ಇವೆಲ್ಲವೂ ಕೂಡ ಸಾಬೀತಾಗಿದೆ ಅಂತ ಆರೋಪಿಯಿಂದ ಅಪರಾಧ ಮಾಡಿ ಅಪರಾಧಿ ಅನ್ನೋದಾಗಿ ಕನ್ಸಿಡರ್ ಮಾಡಿ ಈಗ ಜೀವಾವಧಿ ಶಿಕ್ಷೆಗೆ ಅವರನ್ನ ಗುರಿಯಾಗಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಶಾಸಕರು. ಹಾಗಾಗಿ ಎಲ್ಲಾದರೂ ಅವ್ರಿಗೆ ಈಗ ಹೈಕೋರ್ಟಿನ ಬಾಗಿಲು ತಟ್ಟ ನಂತರ ಹೈಕೋರ್ಟ್ನಲ್ಲಿ ಸ್ಟೇ ಸಿಕ್ಕಿಲ್ಲ ಅಂತಿದ್ರೆ ಇಮಿಡಿಯೇಟ್ ಆಗಿ ಶಾಸಕ ಸ್ಥಾನ ಹೋಗುತ್ತೆ. ಸ್ಟೇ ಸಿಕ್ಕರೆ ಮಾತ್ರ ಶಾಸಕ ಸ್ಥಾನ ಉಳಿಯುತ್ತೆ. ನಂತರ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದು ಕಾದ್ ನೋಡಬೇಕು. ಬಟ್ ಸದ್ಯಕ್ಕೆ ಅಪರಾಧಿಯಾಗಿರುವಂತ ವಿನಯ್ ಕುಲಕರ್ಣಿ ಸೇರಿ ಪ್ರಕರಣದ ಇತರ ಆರೋಪಿಗಳು ಯಾರ್ಯಾರಿದ್ರು ಅವರೆಲ್ಲ ಅಪರಾಧಿಗಳಾಗಿ ಈಗ ಜೈಲಿನಲ್ಲೇ ಇರಬೇಕಾದಂತ ಸನ್ನಿವೇಶ. ಜೀವಾವಧಿ ಶಿಕ್ಷೆಗೆ ಈಗ ಒಳಗಾಗ್ಬಿಟ್ಟಿದ್ದಾರೆ ಅಪರಾಧಿ. ಶಾಸಕ ಅಲ್ಲ ಈಗ ಅಪರಾಧಿ. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಬಟ್ಟೆಯನ್ನ ಬದಲಿಸಲು ಅವಕಾಶ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. 3 ದಿನಗಳಿಂದ ಒಂದೇ ಬಟ್ಟೆಯಲ್ಲಿದ್ದಾರಂತೆ. ನೋಡಿ ಪಾಪ ಎಂತ ಸನ್ನಿವೇಶ. ಹೀಗಾಗಿ ವಿನಯ್ಗೆ ಬಟ್ಟೆಯನ್ನ ಬದಲಿಸುವುದಕ್ಕೆ ಅವಕಾಶವನ್ನ ಕೊಡಿ ಅಂತ ಕೇಳಿದ್ದಾರೆ. ಯಾರು? ಶಾಸಕರ ಪರ ಇರುವಂತ ವಕೀಲರು ಸುನೀಲ್ ಅವರು ಅರ್ಜಿ ಸಲ್ಲಿಸ್ತಾರೆ. A7 ಹಾಗೂ A15 ವಿನಯ್ ಕುಲಕರ್ಣಿಗೆ ಮನೆ ಊಟದ ಬಾಗಿನ ಮೇಲೆ ಶುರುವಾಗುತ್ತೆ ಇಂಥದ್ದೇ. ಮನೆ ಊಟ ಹಾಗೂ ಬಟ್ಟೆಗೆ ಮನವಿಯನ್ನ ಮಾಡ್ತಾರೆ ಕೋರ್ಟ್. ಪ್ರತಿಯೊಂದಕ್ಕೂ ಪರ್ಮಿಷನ್ ಬೇಕು. ಜೈಲ್ ಮ್ಯಾನ್ಯುವಲ್ ಪ್ರಕಾರ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ಹೊಸ ಬೇಡಿಕೆ ಆಗಲ್ಲ. ಜಡ್ಜ್ ಗಜಾನನ ಭಟ್ ಅವರು ಪೊಲೀಸರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನೋಡಿ, ಯಾವಾಗ ಅಪರಾಧಿ ಅನ್ನೋ ವಿಚಾರಗಳು ಶುರುವಾಗುತ್ತಲ್ಲ ಅಲ್ಲೊಂದು ಕನ್ಸೆಷನ್. ಯಾವಾಗ ಬನ್ನಿ ಅಪರಾಧಿ ಅನ್ನೋದು ಬಂತು, ಶಿಕ್ಷೆಯ ಪ್ರಮಾಣ ಕಡಿಮೆ ಕೊಡಿ ಅಂತ ವಿನಯ್ ಕುಲಕರ್ಣಿ ಅವರ ಪರ ಇರುವಂತ ವಕೀಲರು ಅವರು ವಾದ ಮಾಡ್ತಾ ಹೋಗ್ತಾರೆ. ನೋಡಿ, ಒಬ್ಬರ ಜನಪ್ರತಿನಿಧಿ ಇವ್ರು ಜೈಲಿಗೆ ಹೋಗ್ಬಿಟ್ರೆ ರಾಜ್ಯ ಅವರ ಕ್ಷೇತ್ರದ ಜನರಿಗೆ ಸಮಸ್ಯೆ ಆಗುತ್ತೆ, ಇವ್ರ ಪಾತ್ರ ಕಡಿಮೆ ಇದೆ, ಇವ್ರಿಗೆ ಸ್ವಲ್ಪ ಕಡಿಮೆ ಶಿಕ್ಷೆ ಕೊಡಿ ಅನ್ನೋದಾಗಿ ಇವ್ರ ವಾದ ಹಿಂಗಿರುತ್ತೆ. ಬಟ್ ಅಪೋಸಿಟ್ ನಾವು ಡಿಫೆನ್ಸ್ ಲಾಯರ್ ನೋಡಿದ್ರೆ ಇಲ್ಲ, ಒಬ್ಬ ಜನಪ್ರತಿನಿಧಿಯಾಗೇ ಇಂಥ ಕೊಲೆ ಮಾಡಿಬಿಟ್ರು, ಅವ್ರ ಪಾತ್ರ ಇದೆ, ಇವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋದಾಗಿ ಹತ್ಯೆ ಆಗಿರುವಂತ ಪರವಾಗಿ ಅಲ್ಲೊಂದು ವಾದ ಆಗುತ್ತೆ. ಅದೇ ನಿಟ್ಟಿನಲ್ಲಿ ಈಗ ಅಪರಾಧಿಯಾಗಿದ್ದಾರೆ, ಜೈಲ್ ಶಿಕ್ಷೆ ಬಂತು, ಜೀವಾವಧಿ ಶಿಕ್ಷೆ ಅನುಭವಿಸಬೇಕು.
ಇದರ ನಡುವೆ ಕಳೆದ 3 ದಿನದಲ್ಲೂ ಕೂಡ ಪಾಪ ಶಾಸಕರು ಒಂದೇ ಬಟ್ಟೆಯಲ್ಲಿದ್ದಾರಂತೆ, ಬೇರೆ ಬಟ್ಟೆನೇ ಹಾಕೊಂಡಿಲ್ಲ. ಅದಕ್ಕೆ ಅವರ ಪರ ಇರುವಂತ ವಕೀಲರು ಎಲ್ಲದಕ್ಕೂ ಅರ್ಜಿ ಸಲ್ಲಿಸಬೇಕು. ಪಾಪ ಅವರು ಚೆನ್ನಾಗಿ ಶಾಸಕರು ಮನೆಯಲ್ಲಿ ಇಷ್ಟು ದಿನ ಈ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿದ್ರು, ಇನ್ನು ಮುಂದೆ ಏನು ಮಾಡಂಗಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ 3 ಹೊತ್ತೇನಾಗ್ತಾರೆ ಅದನ್ನೇ ತಿನ್ಕೊಂಡಿರಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.